ಲೋಕಸಭೆ ಚುನಾವಣೆ ನಡೀತಾ ಇದೆ. ದೇಶದಲ್ಲಿ ಚುನಾವಣೆ ಎರಡನೇ ಹಂತದಲ್ಲಿ ನಡೀತಾ ಇದ್ರೆ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಆಗ್ತಾ ಇದೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ 14 ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ಮತದಾನ ನಡೀತಾ ಇದೆ. ಬೆಳಿಗ್ಗೆ 7 ಗಂಟೆಯಿಂದ ಆರಂಭಗೊಂಡಂತಹ ಮತದಾನ ಬಿರುಸಿನಿಂದ ಸಾಗಿದೆ. ರಾಜಕಾರಣಿಗಳು, ಸಿನಿ ತಾರೆಯರು, ಹಿರಿಯರು, ವಯೋವೃದ್ಧರು, ಶತಾಯುಷಿಗಳು ಎಲ್ಲರೂ ಬಂದು ತಮ್ಮ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಹಿರಿಯರ ಉತ್ಸಾಹ ಹೇಗಿದೆ ಅಂತ. ಕೈಯಲ್ಲಿ ತಮ್ಮ ವೋಟರ್ ಐಡಿಯನ್ನ ಹಿಡ್ಕೊಂಡು ಬರ್ತಾ ಇದ್ದಾರೆ ಮತಗಟ್ಟೆಗಳಿಗೆ. ತಮ್ಮ ಜೀವಮಾನದ ಯಾವ ಚುನಾವಣೆಯನ್ನೂ ಕೂಡ ಮಿಸ್ ಮಾಡಿಕೊಂಡಿಲ್ಲ ಅಂತಾನೆ ಹಿರಿಯರು ಹೇಳ್ತಾ ಇದ್ದಾರೆ. ಪ್ರತಿ ಬಾರಿ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಅದೇ ಉತ್ಸಾಹದಿಂದ ಮತಗಟ್ಟೆಗೆ ಬಂದು ತಮ್ಮ ತಮ್ಮ ನೆಚ್ಚಿನ ಅಭ್ಯರ್ಥಿಗೆ, ಪಕ್ಷಕ್ಕೆ ಮತ ಹಾಕ್ತಾರೆ. ಆ ಮುಖಾಂತರ ತಮ್ಮ ಹಕ್ಕನ್ನ ಚಲಾಯಿಸ್ತಾರೆ. ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗ್ತಾರೆ. ಯುವಕರಿಗೆ ಪ್ರೇರಣೆಯಾಗಿದ್ದಾರೆ ಹಿರಿಯರು. ಈ ಬಾರಿ ಒಂದು ಚುನಾವಣೆ ದೇಶದ ಭದ್ರತೆಗೆ ಮತ್ತು ರಕ್ಷಣೆಗೆ ಬಹಳ ಅವಶ್ಯಕತೆ ಇರತಕ್ಕಂಥ ಚುನಾವಣೆ. ಪ್ರತಿಯೊಬ್ಬ ಭಾರತದ ಪ್ರಜೆ ಇವತ್ತು ಮತ ಚಲಾಯಿಸೋದು ಒಂದು ಹಬ್ಬ. ಇವತ್ತೆಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು. ಪ್ರತಿಯೊಬ್ಬರು ಮತ ಚಲಾಯಿಸಬೇಕು. ಇದನ್ನೇ ನಾವು ಮಾಡಿಲ್ಲ ಅಂದರೆ ಇನ್ನು ಜೀವನದಲ್ಲಿ ಯಾವ ಕೆಲಸ ಮಾಡಿದ್ರೂ ಅದು ಉಪಯೋಗ ಇಲ್ಲ ಅಂತಾನೆ. ಈ ನಮ್ಮ ದೇಶದ ಭವಿಷ್ಯಕ್ಕೆ ನಾವು ಮತ ಚಲಾಯಿಸಬೇಕಾಗಿದೆ. ಇವತ್ತು ಆ ಕೆಲಸ ನಾನು ಮಾಡಿದ್ದೆ. That everyone should come out of their homes and cast their vote. Yes, it can be a hot day for Bengaluru, but it is worth coming out. Choose your time, come, please come, do vote. India needs every vote. You can see the enthusiasm. Senior citizens in particular, I'm very grateful, have just come out of their homes and they are in long queues. They are not grudging. They are not saying, oh, it's taking too long. They are there. And some of them, I know the Election Commission, in fact, I'm grateful to the Election Commission. Election Commission has made a provision that they can vote from home. But despite that, inclusive of my parents, despite that, many senior citizens have chosen to come and be here, feel the pulse and cast their vote. I welcome that. I was also very happy to see a lot of one-time voters, the first-time voters, first-time voters who were here. I stood with them, had some pictures clicked. The enthusiasm among the senior citizens and enthusiasm among the young, the first-time voters, is very encouraging. No, I would want Bengaluru South also to set a record in terms of being a good citizen. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.